ಗೆಳೆಯರಿ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರಿ, ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ದಿನೇ ದಿನೇ ತಿರುವನ್ನು ಪಡ್ಕೊಳ್ತಾ ಇದೆ. ಯಾಕೆಂದರೆ ನಾವು ಮಾಡಿದಂತಹ ಪಾಪ ಯಾವತ್ತೂ ನಮ್ಮನ್ನು ಬಿಡೋದಿಲ್ಲ ಅಂತ ದೊಡ್ಡವರು ಹೇಳ್ತಿರ್ತಾರೆ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೇ ಅದರ ಒಂದು ಈ ರೀತಿಯಾಗಿ ಪ್ರಕರಣಕ್ಕೆ ತಿರುವುಗಳು ಪಡ್ಕೊಳ್ಳೋದಕ್ಕೆ ಪ್ರತಿಯೊಂದು ಹಂತದಲ್ಲಿ ಬೇರೆ ಬೇರೆ ರೀತಿಯಾದಂತಹ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಈಗ ಇನ್ನೊಂದು ಪ್ರಕರಣ ಇವರಿಗೆ ಸುತ್ತಿಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಅದು ಪೋಕ್ಸೋ ಪ್ರಕರಣ. ಹಾಗೆಯೇ ಇಲ್ಲಿ ಇನ್ನೊಬ್ಬ ಯಾರು ಈಗ ಇವರ ಒಂದು ಮಾಜಿ ಶಾಸಕರಾಗಿದ್ದರು, ಇವರ ಒಂದು ಈ ದೇವೇಗೌಡರಿಗೆ ಅತ್ಯಾಪ್ತರು, ಕುಮಾರಸ್ವಾಮಿಗೆ ಕೂಡ ಅತ್ಯಾಪ್ತರಾಗಿದ್ದರು, ಅವರು ಸಂತ್ರಸ್ತರ ಮನೆಗೆ ಹೋಗಿ ಏನನ್ನು ಮಾಡ್ತಾ ಇದ್ದಾರೆ ಈ ವಿಷಯವನ್ನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಯಾಕಂದರೆ ಈಗಾಗಲೇ ಈ ಒಂದು ಪ್ರಕರಣ ಏನಿದೆ, ಇದಕ್ಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕೂಡ ಎಂಟ್ರಿ ಕೊಟ್ಟಿದೆ. ಇದನ್ನು ನಾನು ಕಳೆದ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಎಲ್ಲರಿಗೂ ಅನ್ನಿಸ್ಬೋದು ಈ ಒಂದು ಪೆನ್ ಡ್ರೈವ್ ಕೇಸ್ಗೂ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೂ ಏನು ಸಂಬಂಧ ಅಂತ. ಇದೆ, ಖಂಡಿತ ಇದೆ. ಇಂತಹ ಒಂದು ಸಂಬಂಧ ಇದೆ ಗೆಳೆಯರೇ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಸಂತ್ರಸ್ತೆ ಒಬ್ಬರು ಹೇಳಿರ್ತಾರೆ, ನನ್ನ ಮಗಳ ಹತ್ತಿರ ಕೂಡ ವಿಡಿಯೋ ಕಾಲ್ ಮಾಡಿ ಅಶ್ಲೀಲ ಪದಗಳನ್ನ ಬಳಸಿ ಮಾತಾಡ್ತಿದ್ದ ಪ್ರಜ್ವಲ್ ರೇವಣ್ಣ ಅಂತ ಹೇಳಿಬಿಟ್ಟು. ಗೊತ್ತಿಲ್ಲ ಇದು ಸುಮಾರು ರೇವಣ್ಣ ಅವರು ಹೇಳಿದ ಹಾಗೆ 4-5 ವರ್ಷದ ಕೇಸ್, ಅಥವಾ ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ 2012ರಲ್ಲಿ ನಡೆದಿರೋದು ಅಂತ ಅವರು ಹೇಳ್ತಾರೆ. ಹಾಗೇನಾದರೂ ಆದರೆ ಈಗ ಏನು ಸಂತ್ರಸ್ತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ ಸಂತ್ರಸ್ತೆಯ ಮಗಳು 4 ವರ್ಷದಿಂದನೋ 5 ವರ್ಷದಿಂದನೋ ಹಿಂದೆನೋ ಆ ಸಂತ್ರಸ್ತೆಯ ಮಗಳಿಗೆ ಎಷ್ಟು ವರ್ಷ ಇತ್ತು, ಆಗ ಅಶ್ಲೀಲವಾಗಿ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಾ ಇದ್ದಿದ್ದೇನಕ್ಕೆ, ಇದೆಲ್ಲವನ್ನು ನೋಡಬೇಕಾಗತ್ತೆ. ಹಾಗೆಯೇ ಇನ್ನು ಉಳಿದ ಏನು ಸಂತ್ರಸ್ತೆಯರಿದ್ದಾರೆ ಅವರ ಮಕ್ಕಳ ಜೊತೆಯೂ ಕೂಡ ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ ಅಂತಕ್ಕಂಥ ವಿಷಯಗಳು ಇತ್ತೀಚೆಗೆ ಕೇಳಿಸ್ತಾ ಇದೆ, ಬೆಳಗ್ಗೆಯಿಂದ ಬರ್ತಾ ಇದೆ. ಯಾಕೆಂದರೆ ಈಗಾಗಲೇ 10 ಜನ ಸಂತ್ರಸ್ತೆಯರು ಈಗಾಗಲೇ ಬಂದು ಈ ಒಂದು SITಯ ಮುಂದೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ನಾವು ಅದರಲ್ಲಿ ಸಂತ್ರಸ್ತೆಯರ ಮಕ್ಕಳ ಜೊತೆ ಕೂಡ ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ ಅನ್ನೋ ಒಂದು ವಿಷಯ ಬರ್ತಾ ಇದ್ದಾಗ ನಾವು ಒಂದು ಸಲ ಯೋಚನೆ ಮಾಡೋಣ. ಈಗ ಯಾರೋ ಸಂತ್ರಸ್ತೆಯ ಮಗಳ ಜೊತೆ ಈಗ ಮಾತಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಸಂತ್ರಸ್ತೆಯ ಮಗಳಿಗೆ ಇವತ್ತು 22 ವರ್ಷ 23 ವರ್ಷ. ಆದರೆ 5 ವರ್ಷದ ಹಿಂದೆ ಆ ಹೆಣ್ಣು ಮಗುವಿಗೆ, ಅಂದರೆ ಆ ಒಂದು ಹೆಣ್ಣು ಮಗುವಿಗೆ ಎಷ್ಟು ಇರ್ಬೋದು ಏಜು? 17 ವರ್ಷ. ಆ 17 ವರ್ಷ ಇದ್ದರೆ ಆಗ ಸಂತ್ರಸ್ತೆಯ ಮಗಳೇನಿದ್ದಾರೆ ಅವರಿಗೆ ವಯಸ್ಸೆಷ್ಟು? 17 ವರ್ಷ. ಅಂದರೆ ಅಪ್ರಾಪ್ತೆಯನ್ನು ನೀನು ಪ್ರಚೋದನೆಯನ್ನು ಮಾಡೋದಕ್ಕೆ, ಲೈಂಗಿಕ ಕ್ರಿಯೆಗೆ ಪ್ರಚೋದನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ಅಂತ ಹೇಳಿಬಿಟ್ಟು ಪೋಕ್ಸೋ ಪ್ರಕರಣ ಇಲ್ಲಿ ದಾಖಲಾಗಲೇಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೇ ಒಂದು ಇದಿಲ್ಲ. ಇದನ್ನು ಕೂಡ ಈಗಾಗಲೇ ನಾವು ಏನು ಹೇಳ್ತಿದ್ದೇವೆ, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದನ್ನು ನೋಡ್ತಾ ಇದೆ. ಹಾಗೆಯೇ SIT ತನಿಖೆ ಕೂಡ ಈಗ ನಿನ್ನೆ ರಾಷ್ಟ್ರೀಯ ಮಹಿಳಾ ಆಯೋಗ ಇದಕ್ಕೆ ಎಂಟ್ರಿಯನ್ನು ಕೊಟ್ಟು ಅವರು ಇವರಿಗೆ ನೋಟಿಸನ್ನು ಕೊಟ್ಟರು. ಅದಾದ ನಂತರ ಬಹಳಷ್ಟು ವೇಗವಾಗಿ ನಡೀತಾ ಇದೆ. ಈ ಒಂದು ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಬಹುದು ಅಂತ ಹೇಳ್ತಿದ್ವಿ. ಇತ್ತೀಚಿನ ವರದಿಗಳನ್ನು ನೋಡ್ತಾ ಇದ್ದರೆ ಇಂಜಿನಿಯರಿಂಗ್ ಸೀಟ್ ಹಾಗೆಯೇ ನರ್ಸಿಂಗ್ ಸೀಟ್ಗಳನ್ನು ಕಾಲೇಜಿನಲ್ಲಿ ಕೊಡಿಸಿ ಅಂತ ಹೇಳಿಬಿಟ್ಟು ಕೇಳ್ಕೊಂಡೋದ್ರು. ಇವರ ಮನೆಯ ಹತ್ತಿರ ಹೋದರೆ ಕೇಳಿಕೊಂಡು ಆ ಹೆಣ್ಣು ಮಕ್ಕಳು ಒಂದು ರಾತ್ರಿ ಅವರ ಜೊತೆ ಕಳೆದ್ರೆ ಮಾತ್ರ ಕಾಲೇಜಿನ ಸೀಟ್ ಕೊಡಿಸ್ತೀನಿ ಅಂತ ಹೇಳ್ತಿದ್ರಂತೆ. ಪ್ರಜ್ವಲ್ ರೇವಣ್ಣ ಇರಬಹುದು, ಹಾಗೆಯೇ ರೇವಣ್ಣ ಇರಬಹುದು ಅಂತ ಹೇಳಿಬಿಟ್ಟು ಕೂಡ ಈಗಾಗಲೇ ಸಂತ್ರಸ್ತೆಯರು ಕೊಟ್ಟಿದ್ದಾರೆ, ಆ ದೂರಿನಲ್ಲಿದೆ. ಹಾಗೆಯೇ ಇದು ನಡೀತಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಅದು ಕೂಡ ಗೊತ್ತಿಲ್ಲ, ಅದು ತನಿಖೆಯಲ್ಲೇ ಮತ್ತೆ ಹೊರಗೆ ಬರಬೇಕಾಗತ್ತೆ. ಇನ್ನು ಮುಂದುವರೆದು ನಾವು ನೋಡೋದಾದರೆ ಯಾರಿಗಾದರೂ ಸ್ವಲ್ಪ ವೆಚ್ಚ, ಈ ಹಾಸ್ಪಿಟಲನ್ನು ಯಾವುದಾದ್ರೂ ಕಾಯಿಲೆಗಳು ಬಂದು ಈ ಹಾಸ್ಪಿಟಲ್ಗಳ ವೆಚ್ಚಗಳು ಜಾಸ್ತಿ ಆಗೋದಾದರೆ 8 ಲಕ್ಷ 10 ಲಕ್ಷ 12 ಲಕ್ಷ 14 ಲಕ್ಷ ಈ ತರಹದ ವೆಚ್ಚಗಳು ಬರುವುದಾದರೆ ಯಾರಾದರೂ ಇವರ ಮನೆಯ ಬಳಿ ಹೋಗಿ ಇದಕ್ಕೆ ಏನಾದರೂ ಸಹಾಯ ಮಾಡಿ ಅಂತ ಕೇಳಿದರೆ ಆ ಮನೆಯ ಹೆಣ್ಣು ಮಕ್ಕಳು ಅವರ ಮನೆಯ, ಅಂದರೆ ಅವರ ಗಂಡಂದ್ರನ್ನೋ ಇಲ್ಲ ತಾಯಂದ್ರನ್ನೋ ಅಪ್ಪಂದ್ರನ್ನೋ ಉಳಿಸ್ಕೊಳ್ಳೋದಕ್ಕೆ ಕೂಡ ಇವರ ಜೊತೆ ಒಂದು ದಿನ ಅಥವಾ ಒಂದು ರಾತ್ರಿ ಕಳಿಬೇಕಾಗಿತ್ತಂತೆ. ಕರ್ಮ ಏನು ಗೊತ್ತೇನ್ರಿ, ಎಂಥ ಪಾಪಿ ನೋಡಿ. ಅಲ್ಲಿ ಮನೆಯಲ್ಲಿ ಯಾರೋ ಸಾಯ್ತಾ ಇದ್ದಾರೆ, ಸಾಯೋ ಪರಿಸ್ಥಿತಿನಲ್ಲಿದ್ದಾರೆ, ಅವರ ಮನೆಯ ಹೆಣ್ಣು ಮಕ್ಕಳು ಬಂದರು ಇವರ ಜೊತೆ ಮಲಗಬೇಕಿತ್ತಂತೆ. ಇದು ಯಾವ ಕರ್ಮನೋ ಗೊತ್ತಿಲ್ಲ. ಇವನು ಅದನ್ನು ಕೂಡ ಉಪಯೋಗಿಸ್ಕೊಂಡು ಯಾವುದನ್ನು ತೀರಿಸ್ಕೊಳ್ತಾನೆ ಅಂದರೆ ಎಂಥ ನೀಚ ಅಂತ ಒಂದು ಸಲ ಯೋಚನೆ ಮಾಡಿ ನಿಮಗೆ ಗೊತ್ತಾಗತ್ತೆ. SITಗೆ ಈಗಾಗಲೇ 10 ಜನ ಸಂತ್ರಸ್ತೆಯರು ಬಂದಿದ್ದಾರೆ ಅಂತ ನಾನು ಹೇಳಿದೆ. ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಆ ಕರ್ಮ ಏನು ಗೊತ್ತಾ, ಈಗಾಗಲೇ ಈ ಸಂತ್ರಸ್ತೆಯರನ್ನು ದೇವೇಗೌಡರ ಕುಟುಂಬದ ಅತ್ಯಾಪ್ತ KR ನಗರದ ಮಾಜಿ ಶಾಸಕ
ಸಾರಾ ಮಹೇಶ್ ಸಂಪರ್ಕಿಸಿ ಮಾತಾಡ್ತಿದ್ದಾರಂತೆ. ನೀವು SIT ಅವರು ತನಿಖೆಗೆ ಕರೆದ್ರೆ ಹೋಗಬೇಡಿ, ಎಂಕ್ವೈರಿಗೆ ಕರೆದ್ರೆ ಹೋಗಬೇಡಿ, ನಿಮಗೆ ಏನು ಬೇಕೋ ನಾವು ಸೆಟ್ಲ್ ಮಾಡ್ತೀವಿ, ಹಾಗೆಯೇ ನೀವು ಏನು ಕೇಳ್ತೀರೋ ಅದನ್ನು ಕೊಡ್ತೀವಿ, ದುಡ್ಡು ಎಷ್ಟು ಬೇಕೋ ನಿಮಗೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರಂತೆ. ಅದರಲ್ಲಿ ಒಪ್ಪದ ಸಂತ್ರಸ್ತೆಯರನ್ನು ಇವರು ನಾವು ಏನು ಮಾಡಬೇಕು ನಿಮ್ಮನ್ನು ಅಂತ ಗೊತ್ತಿದೆ ಅಂತ ಹೇಳಿಬಿಟ್ಟು ಧಮಕಿಯನ್ನು ಕೂಡ ಹಾಕ್ತಿದ್ದಾರೆ ಅನ್ನೋ ವಿಷಯ ಈಗ ಹಾಸನದಿಂದ ಕೇಳಿ ಬರ್ತಾ ಇದೆ. ಒಂದು ವಿಷಯ ಗೊತ್ತಿಲ್ಲದೆ ಕೇಳ್ತೀನಿ ಸಾರಾ ಮಹೇಶ್ ಅವರೇ, ನೀವೇನಾದರೂ ಇಂತಹ ಕಿತ್ತು ಹೋದ ಕೆಲಸಕ್ಕೆ ನೀವೇನಾದರೂ ಇಳಿದಿದ್ದರೆ ಕೇಳ್ತೀನಿ. ಯಾಕೆಂದರೆ ಈಗಾಗಲೇ ವರದಿಗಳು ಬರ್ತಾ ಇದೆ ಅಲ್ಲಿಂದ ಈ ರೀತಿ. ಸಾರಾ ಮಹೇಶ್ ಅವರು ಇದರ ಮುಂದಾಳತ್ವವನ್ನು ವಹಿಸಿ ಮಾಡ್ತಿದ್ದಾರೆ ಅಂತ ಕೆಲವು ನಾಯಕರಿದ್ದಾರೆ ಈ JDSನಲ್ಲಿ. ಅವರು ಈ ಒಂದು ಏನು ಫ್ಯಾಮಿಲಿ ಇದಕ್ಕೆ ತುಂಬ ಅತ್ಯಾಪ್ತರಾಗಿರ್ತಾರೆ. ಯಾಕೆಂದರೆ ಈಗಾಗಲೇ ಭಾಳಷ್ಟು ಜನ ಇವತ್ತು ಒಂದು 10-15 ಜನ JDSನ ತೊರೆದು ಹೋಗಿದ್ದನ್ನು ನಾವು ನೋಡಿದ್ದೇವೆ. ಹಾಗೆಯೇ ಇಲ್ಲಿ ನಾವು ಇನ್ನೂ ಒಂದು ನೋಡಬೇಕಾಗತ್ತೆ. ನಾನು ಸಾರಾ ಮಹೇಶ್ ಅವರನ್ನು ಅದಕ್ಕೆ ಕೇಳ್ತಿದ್ದೀನಿ, ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿದ್ದಾರೆ. ಹಾಗೆಯೇ ಈಗ ಹಾಸನದಲ್ಲಿ ಏನಾಗಿದೆ ಈ ಒಂದು ಕೇಸು, ಇದು ನಿಮ್ಮ KR ನಗರ ತಾಲೂಕಿನಲ್ಲೂ ಆಗಬೇಕು ಅನ್ನೋದನ್ನು ನೀವು ಬಯಸೋದಾದರೆ ದಯವಿಟ್ಟು ಮುಂದುವರಿಸಿ ನಿಮ್ಮ ಕೆಲಸವನ್ನು. ಅಕಸ್ಮಾತ್ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಹಾಗೆಯೇ KR ನಗರದ ಹೆಣ್ಣು ಮಕ್ಕಳು ಸರಿಯಾದ ರೀತಿಯಲ್ಲಿ ಇದ್ದಾರೆ, ಇವತ್ತು ಇರಬೇಕು ಅನ್ನೋದಾದರೆ ಈ ಕೆಲಸವನ್ನು ಇಲ್ಲಿಗೆ ಬಿಟ್ಬಿಡಿ. JDSನ ಕೆಲ ಶಾಸಕರು ಹಾಗೂ ಮಾಜಿ ಶಾಸಕರು ಈಗಾಗಲೇ ಪಕ್ಷವನ್ನು ತೊರೆತಿದ್ದಾರೆ. ಇನ್ನೂ ಕೆಲವರು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಬಕೆಟ್ಗಳು ಅಂತ ಇದ್ದಾರೆ, ಅದು ದೇವೇಗೌಡರ ಕುಟುಂಬಕ್ಕೆ. ಕೆಲ ನಾಯಕರು ಈಗಲೂ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರನ್ನು ಉಳಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಆ ನಾಯಕರು ಕೂಡ ಯೋಚನೆ ಮಾಡಿ, ನಿಮ್ಮ ಮನೆಯ ಹೆಣ್ಣು ಮಕ್ಕಳೇ ಅದರಲ್ಲಿ ಇದ್ದಿದ್ದರೆ ಏನು ಮಾಡ್ತಿದ್ರಿ ಹೇಳಿ. ಇನ್ನು BJP ಕತೆ ನೋಡಬೇಕು. BJP ಜೊತೆ ಮೈತ್ರಿ ಮಾಡಿಕೊಂಡ್ರು. JDS ಸ್ಪರ್ಧೆ ಮಾಡಿರೋ 3 ಕ್ಷೇತ್ರಗಳ ಚುನಾವಣೆ ಮುಗಿದಿದೆ. JDS ಏನು ಸ್ಪರ್ಧೆ ಮಾಡಿದ್ರು ಅದು 3 ಕ್ಷೇತ್ರಗಳದ್ದು ಚುನಾವಣೆ ಈಗಾಗಲೇ ಮುಗಿದು ಹೋಗಿದೆ. ಅವರು ಕಳ್ಕೋಬೇಕಾಗಿರೋದು ಏನೂ ಇಲ್ಲ. ಆದರೆ ಇನ್ನೂ 14 ಕ್ಷೇತ್ರಗಳೇನು ಬಾಕಿ ಇವೆ. ಈ 14 ಕ್ಷೇತ್ರಗಳು ಕಳೆದ ಬಾರಿ BJP ಗೆದ್ದಂತಹ ಕ್ಷೇತ್ರಗಳು. BJP ಗೆದ್ಕೊಂಡಿತ್ತು ಕಳೆದ ಬಾರಿ. ಏನಾದರೂ ಅಲ್ಲಿ ಕ್ಷೇತ್ರಗಳನ್ನ ಕಳೆದುಕೊಂಡ್ರೆ ಅದು ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಪ್ರಕರಣದಿಂದನೇ ಕಳ್ಕೊಳ್ಳುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಅಶೋಕ್ ಅವರು ಹೇಳ್ತಿದ್ರೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟನೆಯನ್ನು ಸದ್ಯಕ್ಕೆ ಇನ್ನೂ ಮಾಡಿಲ್ಲ. ಅವರು ಹೇಳ್ತಿರೋದು SIT ರಿಪೋರ್ಟ್ ಬಂದ ಮೇಲೆ ನಾವೇನು ಮಾಡಬೇಕೋ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸದ್ಯದ ಮಟ್ಟಿಗೆ ಸಸ್ಪೆಂಡನ್ನು ಮಾಡಿದ್ದಾರೆ ಅಷ್ಟೇ. ಅದು ಎಷ್ಟು ದಿವಸ ಅಂತ ಅವ್ರು ಹೇಳಿಲ್ಲ. ಹಾಗೆಯೇ ಈ ಒಂದು ಮಾಡ್ಕೋಬೇಕಾಗುತ್ತೆ. BJP ಪಾಪವನ್ನು ಜೊತೆಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಹೇಳಿ. ಈಗ ಪಾಪ ಮಾಡಿದವನ ಜೊತೆ ನಾನು ಒಂದು ಶೇರನ್ನು ಓಡಾಡ್ತೀನಿ, ಅವನ ಜೊತೆ ಶೇರನ್ನು ಮಾಡ್ಕೊಳ್ತೀನಿ ಅಂದರೆ ನಾನು ಪಾಪಿನೇ ಆಗ್ತೀನಿ. ಹಾಗಾಗಿ ಆ ಪಾಪ ಸುತ್ತಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ನನಗೆ ಅನ್ನಿಸ್ತಿರೋದೇನೆಂದರೆ ಕರ್ನಾಟಕದಲ್ಲಿ 1-2-3 ಸೀಟುಗಳನ್ನ ಕಳ್ಕೊಂಡ್ರು ನಾವೇನೋ ಆಶ್ಚರ್ಯ ಪಡಬೇಕಾಗಿಲ್ಲ BJP. ಯಾಕೆಂದರೆ ಇಷ್ಟು ದಿವಸ ಏನು ನಾವು ಬರುತ್ತೆ ಅಂತ ರಿಪೋರ್ಟನ್ನು ಕೊಟ್ಟಿದ್ವಿ, ಸರ್ವೆಯಲ್ಲಿ ಅಷ್ಟು ರಿಪೋರ್ಟ್ ಬರೋದು ಕೂಡ ಈಗ ಡೌಟ್ ಆಗ್ತಿದೆ. ಕೆಲವೊಂದು ಮತ್ತಷ್ಟು ಕ್ಷೇತ್ರಗಳನ್ನ 1-2-3-4 ಮತ್ತೆ ಕಳ್ಕೊಳ್ಬೇಕಾಗತ್ತೆ. ಹಾಗೆಯೇ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೂ ಒಂದು ನ್ಯೂಸ್ ಈಗ ಬರ್ತಾ ಇದೆ. ರೇವಣ್ಣ ಅವರ ಮನೆಯಲ್ಲಿ ಹೋಮ ಹವನಾದಿಗಳು ನಡೆಯುತ್ತಿದೆಯಂತೆ. ಯಾಕೋ ಗೊತ್ತಿಲ್ಲ ನನಗೆ. ಪಾಪ ಮಾಡಿದ್ದು ನೀವು ಮಾಡಿದ್ದುಣ್ಣ ಮಾರಾಯ ಅಂತ ಒಂದು ಗಾದೆ ಇದೆ. ಮಾಡಿದ್ದನ್ನು ಪ್ರತಿಯೊಬ್ಬರು ಅವರವರು ಅನುಭವಿಸಲೇಬೇಕು, ಅನುಭವಿಸ್ತೀರಿ ನೀವು ಮಾಡಿದರೂ ಕೂಡ. ಹಾಗಾಗಿ ಹೋಮ ಹವನದಿಂದ ನೀವು ಮಾಡಿದ ಪಾಪವೆಲ್ಲವನ್ನು ತೊಳೆದಾಕಕ್ಕಾಗತ್ತೆ ಅನ್ನೋದು ಸುಳ್ಳು. ಹಾಗಾಗಿ ಇದು ಆಗದ ಕೆಲಸ. ನಿಮ್ಮ ಮಗನನ್ನು, ನಿಮ್ಮ ಪುತ್ರ ಪ್ರಜ್ವಲ್ನನ್ನು ಎಲ್ಲಿದ್ದಾನೆ ಬೇಗ ಕರೆಸಿ SIT ಮುಂದೆ ಹಾಜರುಪಡಿಸಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ಹಾಗೆಯೇ ನಿಮಗೆ ಈ ಒಂದು ವಿಷಯದ ಬಗ್ಗೆ ಏನನ್ನಿಸ್ತು, ಹಾಗೆಯೇ ಇಲ್ಲಿ ಕೆಲ ನಾಯಕರು ಇವರ ಪರವಾಗಿ ಮತ್ತೆ ಇವರನ್ನು ಒಲಿಸ್ಕೊಳ್ಳೋದಕ್ಕೆ ಹೋಗುತ್ತಿದ್ದಾರೆ, ಇದ್ರ ಬಗ್ಗೆ ಏನನ್ನಿಸ್ತು ತಿಳಿಸಿ.